ಜೀವನ ಉಳಿಸುವಂತ ವೈದ್ಯರನ್ನ ದೇವರ ರೀತಿಯಲ್ಲಿ ನೋಡ್ತಾರೆ. ಅದರಲ್ಲೂ ಸ್ಪೆಷಲಿ ಸರ್ಕಾರಿ ಆಸ್ಪತ್ರೆಗೆ ಬರುವಂತ ಎಲ್ಲ ರೋಗಿಗಳು ಕೂಡ ಅಷ್ಟೇ, ಏನೋ ಒಂದು ಮಾಡ್ತಾರಪ್ಪ, ನಮ್ಮನ್ನು ಕಾಪಾಡ್ತಾರಪ್ಪ ಅನ್ನುವಂಥ ರೀತಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ಬಯಸ್ಬಿಟ್ಟು ಹೋಗೋದು. ಇನ್ನ ಸ್ಪೆಷಲಿ ಉತ್ತರ ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕ ಭಾಗದಲ್ಲಂತೂ ದೊಡ್ಡ ಮಟ್ಟದಲ್ಲಿ ವೈದ್ಯರ ಮೇಲೆ ಅವಲಂಬಿತರಾಗಿರ್ತಾರೆ ಆ ಆಸ್ಪತ್ರೆ ಅಂತ ಬಂದಂಥ ಟೈಮ್ನಲ್ಲಿ. ಆದರೆ ಅವರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಬಾಣಂತಿ ಗರ್ಭಿಣಿಯರ ಸರಣಿ ಸಾವು ಯಾವ ರೀತಿಯ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ ಬಳ್ಳಾರಿಯಿಂದ ಶುರುವಾದಂಥದ್ದು. ಅದಾದ್ಮೇಲೆ ಅದು ವಿಧಾನಸಭೆ, ವಿಧಾನ ಪರಿಷತ್ತಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿ ಆಕ್ರೋಶಕ್ಕೂ ಕೂಡ ಗುರಿಯಾಗಿ ಸರ್ಕಾರ ಏನೋ ಒಂದು ಸ್ವಲ್ಪ ಹದ್ದುಬಸ್ನಲ್ಲಿ ಇರ್ತೀವಿ ಅಂತೆಲ್ಲ ಹೇಳಿದ್ರು. ಆದರೆ ನೋಡಿ, ಇದೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ ವೈದ್ಯರು, ಮತ್ತದೇ ನಿರ್ಲಕ್ಷ್ಯ. ಚಿಕ್ಕೋಡಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಏನಾಗ್ತಾ ಇದೆ ಅನ್ನೋ ಅಂತ ತೋರಿಸ್ತೀನಿ. ಗರ್ಭಿಣಿಯರಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪ, ಆಕ್ರೋಶ. ಆಸ್ಪತ್ರೆಗೆ ಅಲೆದು ಗರ್ಭಿಣಿಯರು ಸುಸ್ತಾಗ್ತಾ ಇದ್ದಾರೆ. ವೈದ್ಯರಿದ್ರೂ ಕೂಡ ಚಿಕಿತ್ಸೆ ಕೊಡ್ತಾ ಇಲ್ಲ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಹೆಸರಿಗೆ ಮಾತ್ರ ಜಿಲ್ಲಾ ಮಟ್ಟದ ಸುಸಜ್ಜಿತ ಆಸ್ಪತ್ರೆ ಇದೆ. ವೈದ್ಯರಿದ್ರೂ ಕೂಡ ಬರಲ್ವಂತೆ, ಚಿಕಿತ್ಸೆ ಕೊಡಲ್ವಂತೆ. ಅನಿವಾರ್ಯವಾಗಿ ಬೆಳಗಾವಿ ಆಸ್ಪತ್ರೆಗೆ ಹೋಗಬೇಕಾಗಿದೆ. ವೈದ್ಯರಿದ್ರೂ ಕೂಡ ಚಿಕಿತ್ಸೆ ಕೊಡ್ತಾ ಇಲ್ಲ, ವೈದ್ಯರು ಬರ್ತಾ ಇಲ್ಲ. ಸೊ ಹೀಗಾಗಿ ಆಲ್ಟರ್ನೇಟಿವ್ ಆಗಿ, ಪರ್ಯಾಯವಾಗಿ ಇರುವಂಥದ್ದು ಏನು ಅಂದರೆ ಬೆಳಗಾವಿ ಆಸ್ಪತ್ರೆಗೆ ಹೋಗಬೇಕು ಅಂತ. ಅವ್ರು ಬರ್ದಲೇ ಇರುವಂಥ ಹಿನ್ನೆಲೆಯಲ್ಲಿ ಏನು ಮಾಡ್ತಾರೆ? ಅವ್ರಿಗೆ ಕಾಯ್ಕೊಂಡು ಕೂರಕ್ಕಾಗತ್ತಾ? ಮೊದಲೇ ಬೇಜವಾಬ್ದಾರಿ ಡಾಕ್ಟರ್ಸ್ ಅಲ್ಲಿರುವಂಥವ್ರಿಗೆ ಅಷ್ಟೇ ಹೇಳ್ತಾ ಇರೋದು. ಅಲ್ಲಿರುವಂಥ ಬೇಜವಾಬ್ದಾರಿ ಡಾಕ್ಟರ್ಸ್ಗಳು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಆಲ್ಟರ್ನೇಟಿವ್ ಆಗಿ ಬೆಳಗಾವಿಗೆ ಹೋಗುವಂಥ ಪರಿಸ್ಥಿತಿ ಇದೆ. 106 ಕಿಲೋಮೀಟರ್ ಹೋಗ್ಬಿಟ್ಟು ಚಿಕ್ಕೋಡಿಯಲ್ಲಿರುವಂಥ ಪರಿಸ್ಥಿತಿ ಇದು. ಚಿಕ್ಕೋಡಿ ಆಸ್ಪತ್ರೆಯಲ್ಲಿ ವೈದ್ಯರ ಕಿತ್ತಾಟದಿಂದ ಇಂಥ ಪರಿಸ್ಥಿತಿ ಅಂತೆ. ಡಾಕ್ಟರ್ ಜಯಲಕ್ಷ್ಮಿ ಮುಸಾಳೆ, ಡಾಕ್ಟರ್ ಕಮಲಾ ಗಡೇದ ಇಬ್ಬರು ವೈದ್ಯರ ನಡುವೆ ಮುಸುಕಿನ ಗುದ್ದಾಟ ಅಂತೆ. ಅವರಿಬ್ಬರ ಗುದ್ದಾಟಕ್ಕೆ ಪಾಪ ಅಲ್ಲಿ ರೋಗಿಗಳು ಸಂಕಷ್ಟವನ್ನ ಅನುಭವಿಸುವಂತಾಗಿದೆ, ಸಮಸ್ಯೆಯನ್ನು ಎದುರಿಸುವಂತಾಗಿದೆ. ಒಬ್ಬರು ನೋಡಿದ ಪೇಷಂಟ್ಗೆ ಇನ್ನೊಬ್ರು ನೋಡಲ್ವಂತೆ. 2 ದಿನಗಳಿಂದ ಆಸ್ಪತ್ರೆಗೆ ಸುಳಿಯದ ಡಾಕ್ಟರ್ ಜಯಲಕ್ಷ್ಮಿ. ಅರವಳಿಕೆ ತಜ್ಞರಿದ್ರೂ ಕೂಡ ಆಸ್ಪತ್ರೆಗೆ ಬರ್ತಾ ಇಲ್ವಂತೆ. ಲೆಕ್ಕ ಹಾಕಳಿ, ಇವ್ರ ಮನೆದೋ ಅನ್ಕೊಂಡ್ಬಿಟ್ಟಿದ್ದಾರೆ, ಇವ್ರ ಕ್ಲಿನಿಕ್ದು ಅನ್ಕೊಂಡ್ಬಿಟ್ಟಿದ್ದಾರೆ. ಇವರೇನು ಪ್ರೈವೇಟ್ ಡಾಕ್ಟ್ರ? ಸರ್ಕಾರಿ ಆಸ್ಪತ್ರೆ ವೈದ್ಯರು. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ. ಇವರಿಬ್ಬರ ಕಿತ್ತಾಟಕ್ಕೆ ಅಲ್ಲಿನ ರೋಗಿಗಳು ಪರದಾಟವನ್ನು ಮಾಡಬೇಕಾಗಿದೆ, ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. 3 ದಿನಗಳಿಂದ ಹೆರಿಗೆಗೆ ಅಡ್ಮಿಟ್ ಆಗಿದ್ದಂಥವ್ರು ಕಂಗಾಲಾಗೋಗಿದಾರಲ್ಲ. ಈಗ ಬೆಳಗಾವಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರಂತೆ ಡಾಕ್ಟರ್ ಕಮಲಾ. ಆಸ್ಪತ್ರೆ ವೈದ್ಯರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕೋಡಿಯ ಹೆಚ್ಚುವರಿ ಆರೋಗ್ಯ ಅಧಿಕಾರಿ ಡಾಕ್ಟರ್ ಗಡೇದ ಪತ್ನಿ ಆಗಿರುವಂತ ಡಾಕ್ಟರ್ ಕಮಲಾ ಅವರು ಚಿಕ್ಕೋಡಿಯ ಹೆಚ್ಚುವರಿ ಆರೋಗ್ಯ ಅಧಿಕಾರಿ. ಸೊ ಹೀಗಾಗಿ ಆಡಿದ್ದೇ ಆಟ ಆಗಿದೆಯಾ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಇಬ್ಬರು ವೈದ್ಯರನ್ನ, ಇವರಿಬ್ಬರ ಕಿತ್ತಾಟದಿಂದ ಅಪ್ಪ ಅಮ್ಮನ ಕಿತ್ತಾಟಕ್ಕೆ ಕೂಸು ಬಡವಾಯಿತು ಅಂತ ಹೇಳ್ತಾರಲ್ಲ, ಅಂತ ಪರಿಸ್ಥಿತಿ ಇಲ್ಲಿ. ವೈದ್ಯರ ಕಿತ್ತಾಟದಿಂದ ರೋಗಿಗಳು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇದು ಪರಿಹಾರ ಏನಪ್ಪಾ ಅಂದ್ರೆ ಪಾಪ ಅವ್ರು ಬೆಳಗಾವಿಗೆ ಹೋಗ್ಬೇಕಂತೆ ಟ್ರೀಟ್ಮೆಂಟ್ ಪಡ್ಕೊಳ್ಳೋದಕ್ಕೆ. ಮತ್ತು ಇಲ್ಲೆಲ್ಲ ನಮ್ಮನ್ನ ಯಾಕತ್ತಿದ್ದು ಬಂದಿದ್ರು ರೀ, ರಾಯಬಾಗ್ ಊರಾಗ್ರಿ ಸಿಜರ್ ಮಾಡೋದಿಲ್ಲ ರೀ ನಮ್ಗೆ. ಮತ್ತು ದಿನ ನಾವು ಕೂಲಿ ಮಾಡ್ತೀನಿ ಅವ್ರು ಸರ್. ಇಲ್ಲೆಲ್ಲ ಥರ 5 ಸಾಯ್ತು ಅಂತಂದು 2 ತಿಂಗಳೇ 2 ತಾಕ್ತೀವಿ ರೀ. ಮತ್ತು ಈಗ ಆ ಮೇಡಮ್ ಇಲ್ಲ, ಈ ಮೇಡಮ್ ಇಲ್ಲ, ನಮ್ಗೆ ನೋಡೋಕ್ಕಾಗೋದಿಲ್ಲ ಅತ್ತಾರ್ರಿ ಅವ್ರು. ಹಾಂ, ಅವ್ರಿಗೆ ಹೋಗತ್ತಾರ ರೀ. ಮತ್ತು ಮುಂದಕ್ಕೆ ಹೋಗಿರ್ತಾರೆ ಬೆಳಗಾವ್ರಿ. ಮತ್ತು ನಾವು ಗಂಡು ಮಕ್ಳು ಕರ್ಕೊಂಡು ಬಂದಿಲ್ಲ ಬೆಳಗಾವ್ಗೆ. ಹೆಂಗೆ ಹೋಗೋಣ ಡಾಕ್ಟ್ರ್ ನೋಡಿಲ್ಲ ನಾವು. ಮತ್ತು ಅವರು ಅದನ್ನೇ ಹೇಳೋರಿಲ್ಲ ಸರ್. ಹಾಂ, ಬೆಳಗಾವ್ಗೆ ಅದನ್ನೇ ಹೇಳೋರಿಲ್ಲ. ನೀವು ಎಲ್ಲಿ ತೋರಿಸಿರಿ ಎಲ್ಲ ಹೋಗ್ರಿ ನಾವು ರೀ. ಅಲ್ಲ, ಇಬ್ರು ಡಾಕ್ಟರ್ ಕಿತ್ತಾಟ್ನಾಗ ನೀವು ಬಲಿ ಆಗತ್ತೆ. ಹಾಂ, ನಾವು ಬಲಿ ಆಗತ್ತಿದ್ವಿ ರೀ. ಮತ್ತು ಅವ್ರು ಯಾರು ಇರ್ತಾರೆ ಅಂತ ಬೋರ್ಡ್ ಹಾಕ್ಬೇಕಿಲ್ಲ ಸರ್. ನಮಗೇನು ಗೊತ್ತಾಗೋದು ಹೇಳ್ರಿ. ಹಾಂ, ಮತ್ತು ಇದು ಖಾಸಗಿ ಅಲ್ರಿ. ನಾವು ರೀ ಯಾರಿಗೇನು ತೋರಿಸಿಲ್ಲ ರೀ. ಮೇಡಮ್ಗಳು ಇರ್ತಾರೆ ಅಂತ ತೋರಿಸೋದ, ಕೇಸ್ ಪೇಪರ್ ಮಾಡ್ದ, ಅವ್ರು ಏನು ಬೇಡ್ತಾರೆ ಅದನ್ನ ಆಧಾರ್ ಕಾರ್ಡ್ ಕೊಡ್ದ ಹೋಗೋದ ಇಷ್ಟ ಮಾಡಿದ್ವಿ ನಾವು. ಈಗ ಇಲ್ಲ ತಾರ್ರಿ ಅವ್ರು ಯಾರು ಮೇಡಮ್ ಇದ್ರಲ್ಲ ನಿಮ್ಮಂತೇಳಿ ಅವ್ರ ಅಂತೇಳಿ ನೋಡೋರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಇದು ಸರ್ಕಾರಿ ಆಸ್ಪತ್ರೆ, ಪ್ರೈವೇಟ್ ಆಸ್ಪತ್ರೆ ಅಲ್ಲ. ಅವ್ರಿಗೆ ಬೇಕಾದಂಗೆ ಬರೋದಕ್ಕೆ, ಬೇಕಾದಂಗೆ ಹೋಗೋದಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಬೇಕಾಬಿಟ್ಟಿಯಾಗಿ ಆಡ್ತಾ ಇದಾರಲ್ಲ, ಅವರಿಬ್ಬರ ಮುಸುಕಿನ ಗುದ್ದಾಟಕ್ಕೆ ಪಾಪ ಅಲ್ಲಿ ರೋಗಿಗಳು ಸಮಸ್ಯೆಯನ್ನು ಎದುರಿಸಬೇಕಾಗಿದೆಯಲ್ಲ. ಖಂಡಿತವಾಗ್ಲೂ ಪೃಥ್ವಿ, ಇದು ಒಂದ್ ರೀತಿ ಏನಂತಂದ್ರೆ ಇಲ್ಲಿ ಆಡಿದ್ದೇ ಆಟ, ನಮ್ಮನ್ನು ಕೇಳೋರು ಯಾರು ಇಲ್ಲ ಅನ್ನೋ ಮಟ್ಟಿಗೆ ಇವತ್ತು
ತಾಯಿ ಮಕ್ಕಳ ಆಸ್ಪತ್ರೆ ವೈದ್ಯರ ವರ್ತನೆ ಆಗಿದೆ ಅಂತಾನೆ ಹೇಳ್ಬೋದು. ಇಬ್ಬರು ಜನ ವೈದ್ಯರಿದ್ದಾರೆ. ಸೊ ಇಬ್ಬರು ಜನ ವೈದ್ಯರಿದ್ರು ಕೂಡ ಅಲ್ಲಿ ಸರಿಯಾದಂತ ಟ್ರೀಟ್ಮೆಂಟ್ಗಳು ಸಿಗ್ತಾ ಇಲ್ಲ. ಬೇರೆ ಬೇರೆ ತಾಲೂಕಿನಿಂದ ಜನ ಬಂದು ಮೂರ್ ದಿನಗಳಾಯ್ತು ಅಡ್ಮಿಟ್ ಆಗಿ. ಆದ್ರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ನಾನ್ ನೋಡಲ್ಲ, ನೀನು ಅವ್ರ ಬಳಿ ಹೋಗಿದ್ಯಾ, ನೀನ್ ಇವ್ರ ಬಳಿ ಹೋಗಿದ್ಯಾ, ಅವ್ರಿಗೂ ನಮಗೂ ಸಂಬಂಧ ಇಲ್ಲ, ನೀನ್ ಯಾರು ತೋರಿಸಿದಾರೋ ನೀನ್ ಅವ್ರ ಕಡೆನೆ ತೋರಿಸ್ಕೋಬೇಕು, ಇಲ್ಲ ಅಂದ್ರೆ ನೀವು ಬೆಳಗಾವಿಗೆ ಹೋಗ್ಬೇಕು, ನಾನ್ ಮಾತ್ರ ನೋಡಲ್ಲ ಅನ್ನುವಂತ ಮಾತನ್ನ ಇವತ್ತು ಕಮಲಾ ಗಡೇದವ್ರು ಹೇಳಿದ್ದಾರೆ ಅನ್ನುವಂತ ಆರೋಪವನ್ನ ಇವತ್ತು ನೇರವಾಗಿ ಪೇಷಂಟ್ಗಳು ಮಾಡ್ತಾ ಇದ್ದಾರೆ. ಸೊ ಇಡೀ ಚಿಕ್ಕೋಡಿ ಅಂತಂದ್ರೆ ಒಂದ್ ರೀತಿ ಜಿಲ್ಲಾ ಕೇಂದ್ರ ಇದು. ಬಹುತೇಕ ರಾಯಬಾಗ, ಕಾಗವಾಡ, ಈಗ ಬೇರೆ ಬೇರೆ ಕಡೆಯಿಂದ ಜನ ನಿರೀಕ್ಷೆನ ಇಟ್ಕೊಂಡ್ ಬರ್ತಾರೆ. ಯಾಕಂತಂದ್ರೆ ಬಡವರು ಅಂತ ಸಂದರ್ಭದಲ್ಲಿ ಪ್ರೈವೇಟ್ ಅಲ್ಲಿ ಹೋಗಿ ಇವತ್ತು ಹೆರಿಗೆ ಮಾಡಿಸ್ಕೋಬೇಕಾದ್ರೆ ಸುಮಾರು 50,000, 60,000, ಲಕ್ಷ ಗಂಟ್ಲೆವರೆಗೂ ಕೂಡ ಖರ್ಚಾಗತ್ತೆ. ಸೊ ಇದನ್ನ ಮನಗಂಡಂತ ಸರ್ಕಾರ ಇಬ್ಬಿಬ್ಬರು ಜನರನ್ನ ವೈದ್ಯರನ್ನ ನೇಮಕ ಮಾಡಿ, ಒಬ್ರು ಅಲ್ಟರ್ನೇಟ್ ಡೇಸ್ ಅಲ್ಲಿ ಯಾರೋ ಇಲ್ಲಿಲ್ಲ ಅಂದ್ರೆ ಅವರು ಸರಿಯಾದಂತ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಬ್ಬರು ಜನನ ಅಪಾಯಿಂಟ್ ಮಾಡಿದ್ರು ಕೂಡ ಇವತ್ತು ಅವ್ರು ಇಬ್ರು ಕೂಡ ಇವತ್ತು ಸರಿಯಾಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ. ಸೊ ವಿಜಯಲಕ್ಷ್ಮಿ ಅವರು ಕಳೆದ 2 ದಿನಗಳಿಂದ ಆಸ್ಪತ್ರೆ ಕಡೆಗೆ ಸುಳ್ದಿಲ್ಲ. ಅರವಳಿಕೆ ತಜ್ಞರು ಇದ್ದಾರೆ, ಅವರು ಕೂಡ ಆಸ್ಪತ್ರೆ ಕಡೆಗೆ ಸುಳ್ದಿಲ್ಲ. 2 ದಿನಗಳ ಹಿಂದ್ಗಡೆ ಏನು ವಿಜಯಲಕ್ಷ್ಮಿ ಅವರು ಅಡ್ಮಿಟ್ ಅನ್ನ ಮಾಡ್ಕೊಂಡಿರ್ತಾರೆ, ಸುಮಾರು 4 ಕೇಸ್ಗಳನ್ನ ಅಡ್ಮಿಟ್ ಅನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಇವತ್ತು ಗಡೇದ್ ಅವರು ಏನಂತಂದ್ರೆ, ಸೊ ಅವ್ರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ, ನೀವು ಅವ್ರ ಬಳಿನೇ ಹೋಗಿ, ನಾನ್ ಮಾತ್ರ ಆ ಚೆಕ್ ಅನ್ನ ಮಾಡಲ್ಲ, ನಾನ್ 3ನೇ ಸಿಸರಿನ್ ಅನ್ನ ಮಾಡಲ್ಲ ಅನ್ನುವಂತ ಕುಂಟು ನೆಪಗಳನ್ನ ಹೇಳೋದ್ರ ಮೂಲಕ ಇಲ್ಲಿ ಇವತ್ತು ಏನು ಗರ್ಭಿಣಿ ಮಹಿಳೆಯರಿದ್ದಾರೆ ಅವ್ರನ್ನ ಸತಾಯಿಸುವಂತ ಕೆಲಸಕ್ಕೆ ಇವತ್ತು ಮುಂದಾಗ್ತಿರುವಂತದ್ದು. ಕೆಲವೊಂದಷ್ಟು ಜನ ಹಣ ಇದ್ದವರು ಬೆಳಗಾವಿಗೋ ಅಥವಾ ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಚಿಕಿತ್ಸೆನ ಕೊಡ್ತಾರೆ. ಆದ್ರೆ ಅಲ್ಲ, ಇವರಿಬ್ರು ಕಿತ್ತಾಟ ಮೇಲ್ನಿರೋರ್ಗೆ ಗಮನಕ್ಕೆ ಬಂದಿಲ್ವಾ? ಗಡೇದವರ ಪತಿ ಕೂಡ ಹೆಚ್ಚುವರಿ ಅಧಿಕಾರಿ ಆಗಿರುವಂತ ಕಾರಣಕ್ಕೋಸ್ಕರ ಅವರು ಏನ್ ಬೇಕಾದ್ರೂ ಮಾಡಬಹುದು ಅಂದ್ಬಿಟ್ಟು ಇರುವಂತ ಮನಸ್ಥಿತಿನ ಅದು. ಪೃಥ್ವಿ, ಇವತ್ತು ಈ ಒಂದು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿರುವಂತದ್ದೇ ಇದೇ ಒಂದು ಕಾರಣಕ್ಕಾಗಿ. ಸೊ ಕಮಾಂಡ್ ಅನ್ನ ಯಾರ ಕೈಗೆ ಕೊಡ್ಬೇಕು, ಯಾವ ಡಾಕ್ಟರ್ ಇವತ್ತು ಈ ಇಡೀ ಆಸ್ಪತ್ರೆ ಕಮಾಂಡ್ ಅನ್ನ ನಡೆಸಬೇಕು ಅನ್ನೋ ಕಿತ್ತಾಟದಲ್ಲೇ ಇವತ್ತು ಏನಂತಂದ್ರೆ ಪೇಷಂಟ್ಗಳು ಸಫರ್ ಆಗ್ತಾ ಇರ್ತದೆ. ಇವತ್ತು ಅಪರ ಜಿಲ್ಲಾ ಆರೋಗ್ಯ ಅಧಿಕಾರಿ ಅವರು ಇಡೀ ಜಿಲ್ಲೆಯನ್ನ ಕಂಟ್ರೋಲ್ ಮಾಡುವಂತ ಪವರ್ ಅವ್ರ ಹತ್ರ ಇದೆ. ಆದ್ರೆ ತಮ್ಮ ಪತ್ನಿಯನ್ನೇ ಇವತ್ತು ಆಸ್ಪತ್ರೆಯಲ್ಲಿ ಕಂಟ್ರೋಲ್ ಮಾಡಕ್ಕೆ ಆಗದಿರುವಂತ ಪರಿಸ್ಥಿತಿಗೆ ಇವತ್ತು ಅವ್ರು ಬಂದಿರ್ತಕ್ಕಂಥದ್ದು. ಒಂದ್ ರೀತಿ ಇವತ್ತು ಪಾರ್ಸಲಿಟಿ ನಡೀತಾ ಇದೆಯಾ ಅನ್ನುವಂತ ಮಾತುಗಳು ಕೂಡ ಇವತ್ತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ನೋಡೋಣ ಈ ಸುದ್ದಿ ಬಿತ್ತರ ಆದ್ಮೇಲೆ ಆದ್ರೂ ನೆಟ್ಗೆ ಆಗ್ತಾರಾ ಅಂತ. ಧನ್ಯವಾದ ಲೋಹಿತ್, ನಿಮ್ಮೆಲ್ಲ ಮಾಹಿತಿಗಾಗಿ.